ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ, ಹರೇ ಕೃಷ್ಣ. ನಾನು ವಿಡಿಯೋ ಮಾಡೋಣ ಅಂತ ಬಂದೆ, ನನಗೋಸ್ಕರ ಕೆಲಸ ಬಂತು. ಇವಾಗ ಕೆಲಸ ಮಾಡ್ತೀನಿ, ನೋಡೋಣ ಬನ್ನಿ. ಇದೆ ನೋಡಿ ನನ್ನ ಕೆಲಸ. ಬಾಕ್ಸ್ ಫೋಲ್ಡಿಂಗ್ ಮಾಡಿ ಊಟ ಮಾಡಿದೆ. ಪಾತ್ರೆ ನೋಡಿದಾಗ ಯಾವಾಗಲೂ ಜ್ಞಾಪನಕ್ಕೆ ಬರೋದಂತೆ. ಪಾತ್ರೆ ವಾಶ್ ಮಾಡಿ ಆಚೆ ಇಕ್ತೆ. ಆಮೇಲೆ ಒಳಗಡೆ ಬಂದೆ. ಆಮೇಲೆ ಲೈಟ್ ಆಫ್ ಮಾಡಿರ್ಬೇಕು ಅಂದ್ಕೊಂಡು ನೋಡಿದ್ರೆ ಕರೆಂಟ್ ಹೋಗಿತ್ತು. ಬಟ್ಟೆ ಮಡಚಿ ಎತ್ತಿಕ್ತಾ ಇದೆ. ಇಲ್ಲ, ನಮ್ಮ ಪುಟಾಣಿ ಅಷ್ಟರಲ್ಲಿ ಅಳ್ಕೊಂಡು ನಿಂತಿದ್ರು ನೋಡಿ. ಯಾವಾಗಲೂ ಇದ್ದೇನೆ ನನ್ನ ಮೈಂಡ್ ವಾಯ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದು ಸೋಯಾ ಕರಿ ರೊಟ್ಟಿ ನೋಡಿ ಮುಂದೆ ರಾತ್ರಿ ಸ್ಟೋರಿ ಹೇಳ್ತೀನಿ. ರೊಟ್ಟಿಗೆ ಇಟ್ಟು ಕಲಸಿಕ್ತೆ. ಆಮೇಲೆ ಅತ್ತೆ ಬಂದು ಹಾಕಿದ್ರು. ಏನಿದು ಹಿಂಗೆ ಬಂದಿದೆ, ಕಿತ್ತೋಗುತ್ತೆ, ನೀಟಾಗಿ ಕಲಿಸ್ಬೇಕಲ್ವಾ ಅಂದರು. ನಾನೇನು ಮಾಡಿದೆ ಅಂದರೆ ಅದರೊಳಗೆ ಇನ್ನೊಂಚೂರು ನೀರು ಹಾಕಿ ಅದನ್ನು ದೋಸೆ ಥರ ಹಾಕ್ತೆ. ನಮ್ಮ ಪುಟಾಣಿಯ ಆಚೆ ಕರ್ಕೋಗಿದ್ದೆ. ಅವನು ಎಲ್ಲ ಅಣ್ಣ ಇದ್ದಾನೆ ಅಂತ ನೋಡ್ತಾ ಇದ್ದಾನೆ. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ. ನೀವೇ ನಿಲ್ಲಿ. ಈ ಅಕ್ಕ ಯಾವಾಗಲೂ ಫೋನ್ ಇಟ್ಕೊಂಡು ಬಂದುಬಿಡ್ತಾಳೆ. ನನಗೆ ನೆಮ್ಮದಿಯಾಗಿ ಮಲಿಕೊಳ್ಳೋಕ್ಕೂ ಬಿಡಲ್ಲ. ಇವತ್ತು ನನಗೆ ವರ್ಕ್ ಸಿಕ್ತು. ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು. ನನಗೆ ಅಕ್ಕ ತಂದು ಕೊಟ್ಟಿದ್ರು. ನಾನು ಅದನ್ನು ಮಾಡೋಣ ಅಂತ ಎತ್ಕೊಳ್ತಾಯಿದ್ದೆ. ನಮ್ಮ ಪುಟಾಣಿನ ನನ್ನ ಫ್ರೆಂಡ್ಸ್ ಆಚೆ ಇಟ್ಕೊಂಡು ಆಟ ಆಡಿಸ್ತಾಯಿದ್ರು. ಅದಕ್ಕೆ ನಾನು ಇಷ್ಟು 4 ಸೀರೆ ಇದೆ, ಅದೆಲ್ಲ ಮಾಡಬೇಕು. ಇದೆ ಆ 4 ಸೀರೆ ನೀಟಾಗಿ ಇಟ್ಕೊಂಡು ಎಲ್ಲಿ ಪಿನ್ ಹಾಕ್ಕೋಬೇಕು. ಪಾಪಾಯ ತಿಂದ್ಬಿಟ್ಟು ನನ್ನ ಕೆಲಸ ಕಂಪ್ಲೀಟ್ ಮಾಡಿದೆ. ನಮ್ಮ ಪುಟಾಣಿ ಹೇಳ್ತಾ ಇದ್ದಾಗ ಈ ಥರ ಏನಾರು ಕೊಟ್ಟರೆ ತಿನ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ತೋರ್ಸೋಣ ಇವಾಗ. ನಮ್ಮತ್ತೆ ಉಪಸಾರ ಮಾಡ್ತಾ ಇದ್ರು. ನಾವು ಊಟ ಮಾಡಿ ನಮ್ಮ ಪುಟಾಣಿದು ಊಟ ಮಾಡಿಸಿ ವಾಕ್ ಮಾಡ್ತು ಅಷ್ಟೇ. ಗುಡ್ ನೈಟ್. ಹರೇ ಕೃಷ್ಣ. ಹರೇ ಕೃಷ್ಣ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.